ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚೀನಾ ಮತ್ತು ಟರ್ಕಿಗೆ ಬಿಗ್ ಶಾಕ್ ಕೊಟ್ಟ ಭಾರತ. ಈಗ ಗೊತ್ತಾಗ್ತಾ ಇದೆ ಯಾಕೆ ನಾವು ಪಾಕಿಸ್ತಾನದ ಜೊತೆಗೆ ನಿಂತು ದೊಡ್ಡ ತಪ್ಪು ಮಾಡಿದ್ವಿ ಅಂತ. ಅಂಥದ್ದೊಂದು ಆಘಾತ ಈ ಎರಡೂ ರಾಷ್ಟ್ರಗಳಿಗೆ ಆಗ್ತಾ ಇದೆ. ಈಗ ಚೀನಾ ಸುಳ್ಳು ಹೇಳಿ ಎಕ್ಸ್ಪೋಸ್ ಆಗಿದ್ದಷ್ಟೇ ಅಲ್ಲ, ದೊಡ್ಡ ಹೊಡೆತವನ್ನು ತಿಂತಾ ಇದೆ. ಅಜರ್ಬೈಜಾನ್ ಮತ್ತು ಟರ್ಕಿಗೂ ಕೂಡ ಅಂಥದ್ದೇ ಪೆಟ್ಟು ಬಿದ್ದಿದೆ. ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಯುದ್ಧವನ್ನು ಗೆದ್ದ ಬೆನ್ನಲ್ಲೇ ಭಾರತಕ್ಕೆ ಮತ್ತೊಂದು ಬಲ ಸಿಕ್ಕಿರೋದು. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮೋದಿ ಹೇಳಿದ್ದು ಒಂದೇ ಮಾತು, ಟೆರರ್ ಮತ್ತು ಟ್ರೇಡ್, ಟೆರರ್ ಮತ್ತು ಟಾಕ್, ರಕ್ತ ಮತ್ತು ನೀರು ಇದೆಲ್ಲ ಒಟ್ಟಿಗೆ ಸಾಧ್ಯ ಇಲ್ಲ ಅಂತಲ್ವಾ. ಅದೇ ರೀತಿಯಲ್ಲಿ ಈಗ ಟೆರರಿಸಮ್ ಮತ್ತು ಟೂರಿಸಮ್ ಒಟ್ಟಿಗೆ ಆಗಲ್ಲ ಅನ್ನುವ ಶಾಕನ್ನು ಕೊಟ್ಟಿದೆ. ಟರ್ಕಿ ಇರಬಹುದು, ಕೆಲವು ರಾಷ್ಟ್ರಗಳು ಭಾರತದ ಪ್ರವಾಸಿಗರ ಮೇಲೆ ಅವಲಂಬಿತ ಆಗಿ ಬಹುದೊಡ್ಡ ಲಾಭವನ್ನು ಗಳಿಸ್ತಾ ಇದ್ರು. ಈಗ ನೋಡಿ ಹೆಂಗೆ ಕೊಡ್ತಾ ಇದ್ದಾರೆ ರೇಟನ್ನು ಅಂತ. ಅದು ಅಜರ್ಬೈಜಾನ್ಗಿರಬಹುದು, ಟರ್ಕಿಗಿರಬಹುದು, ಎಲ್ಲ ಟ್ರಿಪ್ಗಳು ಕ್ಯಾನ್ಸಲ್ ಆಗ್ತಿವೆ. ಕಳೆದ ವರ್ಷವೇ ಟರ್ಕಿ ಎಷ್ಟು ಆದಾಯ ಗಳಿಸಿತ್ತು ಭಾರತದ ಪ್ರವಾಸಿಗರಿಂದ, ಬುಕ್ಕಿಂಗ್ಸಿಂದ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರ ಆರ್ಥಿಕತೆಗೆ ಭಾರತ ಯಾವ ರೀತಿ ಹೊಡೆತ ಕೊಡಬಲ್ಲದು ಅನ್ನೋದನ್ನು. ವರ್ಷದಿಂದ ವರ್ಷಕ್ಕೆ ಟರ್ಕಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಅಲ್ಲಿ ಡೆಸ್ಟಿನೇಷನ್ನು, ವೆಡ್ಡಿಂಗು, ಅದು ಇದು ಪ್ರವಾಸಿಗರು ಸಿಕ್ಕಾಪಟ್ಟೆ ಹೋಗ್ತಿದ್ರು. ಈಗೆಲ್ಲ ನೋಡಿ ಎಲ್ಲ ಹೊಡೆತ. ಬೇರೆ ಬೇರೆ ಕಂಪನಿಗಳು, ಈಸ್ ಮೈ ಟ್ರಿಪ್ ಇರಬಹುದು, ಹಾಗೆ ಇಗ್ಸಿಗೋ ಇರಬಹುದು, ಗೋ ಹೋಮ್ ಸ್ಟೇಸ್ ಇರಬಹುದು, ಹಾಲಿಡೇಸು, ಇಂಥವ್ರೆಲ್ಲರೂ ಎಲ್ಲ ಕಂಪನಿಗಳು ಕೂಡ ಜೈ ಭಾರತ್ ಅಂತ ಪೋಸ್ಟ್ ಹಾಕ್ಕೊಂಡು ಅವರೆಲ್ಲ ಬುಕ್ಕಿಂಗ್ಸ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ವಿಮಾನ ಅಲ್ಲಿಗೆ ಬುಕ್ ಆಗಿದ್ದ ಟ್ರಿಪ್ಗಳನ್ನು ಕ್ಯಾನ್ಸಲ್ ಮಾಡಿ ಎನಫ್ ಇಸ್ ಎನಫ್, ಇದು ಟೈಮ್ ಬಂದಾಗಿದೆ ನಿಮ್ಗೆ ಹೊಡೆತ ಕೊಡೋಕ್ಕೆ ಅಂತ ಪೋಸ್ಟ್ ಹಾಕ್ಕೊಳ್ತಿರೋದು. ನೋಡಿ, ಗೋ ಹೋಮ್ ಸ್ಟೇಸ್ ಏನಂತ ಹಾಕ್ಕೊಂಡಿದ್ದಾರೆ, ಅಫಿಷಿಯಲಿ ಎಂಡಿಂಗ್ ಅವರ್ ಪಾರ್ಟ್ನರ್ಶಿಪ್ ವಿತ್ Turkish Airlines due to their unsupportive stance towards India. ಸೊ ಎಲ್ಲ ಪ್ಯಾಕೇಜಸನ್ನು ಕ್ಯಾನ್ಸಲ್ ಮಾಡಿರೋದು ಗೋ ಹೋಮ್ ಸ್ಟೇಸು. ಇಗ್ಸಿಗೋ ಕೂಡ ಅದನ್ನೇ ಮಾಡಿದೆ. ಟರ್ಕಿ, ಅಜರ್ಬೈಜಾನ್, ಚೀನಾ ಈ ಮೂರೂ ರಾಷ್ಟ್ರಗಳಿಗೆಲ್ಲ ಬುಕ್ ಆಗಿದ್ದೆಲ್ಲ ಕ್ಯಾನ್ಸಲ್ ಮಾಡಿ ವಿಮಾನಗಳನ್ನು ಮತ್ತು ಅವ್ರ ಜೊತೆ ಟೈಅಪ್ಪನ್ನೇ ಕ್ಯಾನ್ಸಲ್ ಮಾಡ್ಕೊಂಡಿರೋದು. ಈಸ್ ಮೈ ಟ್ರಿಪ್ ಕೂಡ ಅದರ ಮುಖ್ಯಸ್ಥರು ಕೂಡ ಅದನ್ನೇ ಪೋಸ್ಟನ್ನು ಹಾಕಿ ಬಹಿಷ್ಕರಿಸೋಣ ಅನ್ನೋದನ್ನು ಮೊದಲ ಹೊಡೆತವನ್ನು ಕೊಟ್ಟೇ ಬಿಟ್ಟಿದ್ದಾರೆ. ಬಾಯಿ ಮಾತಿಗೆಲ್ಲ ಕ್ಯಾನ್ಸಲ್ ಮಾಡುವ ಮೂಲಕ ಬುಕ್ಕಿಂಗ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಿದ್ದಾವೆ. ಅಷ್ಟೆಲ್ಲ ಟರ್ಕಿಯಿಂದ ಬರ್ತಾ ಇದ್ದಂತಹ ಆ್ಯಪಲ್ಸು, ಟರ್ಕಿ ಆ್ಯಪಲ್ಸ್ಗೆ ಭಾರತ ಬಹುದೊಡ್ಡ ಮಾರುಕಟ್ಟೆ ಆಗಿತ್ತು. ಅಲ್ಲಿಂದ ಬೇರೆ ಬೇರೆ ವಸ್ತುಗಳು ಭಾರತಕ್ಕೆ ಬರ್ತಾ ಇದ್ವು, ಅದೆಲ್ಲವನ್ನು ಬಹಿಷ್ಕರಿಸಲಾಗಿದೆ. ಭಾರತದಲ್ಲಿ ಟರ್ಕಿ ಆ್ಯಪಲ್ ಯಾವ ರೀತಿ ಏಕಾಏಕಿ ಬಹಿಷ್ಕರಿಸಲ್ಪಟ್ಟಿದೆ ಅಂದರೆ, ಇಲ್ಲಿ ರೇಟ್ ಜಾಸ್ತಿ ಆಗಿದೆ, ಅಲ್ಲಿನ ಸಪ್ಲೈ ತುಂಬ ಇತ್ತು. ಈಗ ಇರಾನ್ ಇನ್ನಿತರ ರಾಷ್ಟ್ರಗಳ ಆ್ಯಪಲ್ಗೆ ಬೇಡಿಕೆ ಜಾಸ್ತಿ ಆಗ್ತಿದ್ದು, ಟರ್ಕಿ ಆ್ಯಪಲನ್ನು ನಿಷೇಧಪಡಿಸಲಾಗಿದೆ, ಅದನ್ನು ಬಹಿಷ್ಕರಿಸಿದೆ ಭಾರತ. ಸೊ ಭಾರತ ಮಾಡಿದ ಸಹಾಯವನ್ನು ಮರೆತು ಅವ್ರಿಗೆ ಭೀಕರವಾದ ಅರ್ಥಕ್ವೇಕ್ ಆಗಿ, ಅಲ್ಲಿ ವಿಕೋಪದ ಪರಿಸ್ಥಿತಿಯಲ್ಲಿ ಭಾರತ ಮೆಡಿಸಿನ್ಸ್ ಕಳಿಸ್ಕೊಟ್ಟು, ವಿಮಾನದ ಮೂಲಕ ಎಲ್ಲ ರೀತಿಯ ಸಹಕಾರವನ್ನು ಕಳಿಸ್ಕೊಟ್ಟಿದ್ದನ್ನು ಮರೆತು ಟರ್ಕಿ ತಾನು ಇಸ್ಲಾಂ ರಾಷ್ಟ್ರಗಳ ಪೈಕಿ ನಂಬರ್ 1 ಆಗಬೇಕು, ಸೌದಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಸೆಡ್ಡು ಹೊಡಿಬೇಕು ಅನ್ನುವಂಥ ಕಾತುರದಲ್ಲಿ, ಆ ಒಂದು ಹಂಬಲದಲ್ಲಿ ಪಾಕಿಸ್ತಾನದ ಜೊತೆ ನಿಂತು ಅವ್ರಿಗೆ ಕಾರ್ಗೋ ಪ್ಲೇನಲ್ಲಿ ಡ್ರೋನನ್ನು ಕಳಿಸ್ಕೊಟ್ಟು ಉದ್ದಟತನವನ್ನು ಮೆರಿತು. ಅವ್ರ ಡ್ರೋನ್ಸ್ ಎಲ್ಲ ಪುಡಿಯಾಗಿಸಿ, ಆ ಡ್ರೋನ್ಸ್ ಮಾರುಕಟ್ಟೆಯನ್ನೂ ಕೂಡ ಪುಡಿಯಾಗಿಸಿದೆ ಭಾರತ. ನಮ್ಮ ಸಾಮರ್ಥ್ಯ ಏನು, ನಿಮ್ಮ ಡ್ರೋನ್ಗಳ ಸಾಮರ್ಥ್ಯ ಏನು, ಪಾಕಿಸ್ತಾನದ ಬೆನ್ನಿಗೆ ನಿಂತರೆ ಏನಾಗುತ್ತೇನೋ ಪಾಠ ಅಲ್ಲೂ ಕಲಿಸಿದ್ದಾಗಿದೆ. ಈಗ ಅವರ ಆರ್ಥಿಕತೆಗೂ ಕೂಡ ಬಹುದೊಡ್ಡ ಪೆಟ್ಟು. ಅಜರ್ಬೈಜಾನ್ ಅಂಥ ದೇಶ ಭಾರತವನ್ನು ಎದುರಾಕೊಂಡು ಈಗ ಶೇಕ್ ಆಗಬೇಕು. ಆ ರೀತಿಯ ಸ್ಟೆಪ್ಪನ್ನು ಭಾರತೀಯರು ತಾವಾಗಿ, ಯಾರು ಇಲ್ಲಿ ಅಫಿಷಿಯಲಿ ಸರ್ಕಾರ ಹೇಳ್ತಾ ಇಲ್ಲ ಇದನ್ನು, ತಾವಾಗಿ ಎಲ್ಲ ಕಂಪನಿಗಳು ನಮಗೆ ಲಾಸ್ ಆದ್ರಾಗಲಿ ಬೇರೆ ದಾರಿ ಹುಡ್ಕೊಳ್ತೀವಿ, ಬೇರೆ ಡೆಸ್ಟಿನೇಷನ್ ಸಿಗತ್ತೆ ನಮಗೆ, ಆದರೆ ನಿಮ್ಮ ಸಹವಾಸವೇ ಬೇಡ ಅಂತ ಸೆಡ್ಡು ಹೊಡಿತಾ ಇದ್ದಾರೆ. ಈಗ ಅದು ಹೆಂಗಾಗಿದೆ ಅಂದರೆ, ಬೇಡ್ಕೊಳ್ತಾ ಇದೆ ಈಗ ಟರ್ಕಿ, ನಿಮಗೆಲ್ಲ ಸೇಫಾಗಿ ವ್ಯವಸ್ಥೆ ಮಾಡಿಕೊಡ್ತೀವಿ, ಇಲ್ಲಿ ನಿಮ್ಮ ಪ್ರವಾಸಿಗರು ಭಾರತೀಯರು ತುಂಬ ಸೇಫ್ ಆಗಿರ್ತಾರೆ, ನಿಮಗೆ ಬೇಕಾದಂಥ ಎಲ್ಲ ಫೆಸಿಲಿಟೀಸ್ ನಮ್ಮಲ್ಲಿದೆ, ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡ್ತೀವಿ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ. ಆದರೆ ಟರ್ಕಿ ಸಹವಾಸಕ್ಕೆ ಇನ್ನು ಭಾರತೀಯರು ಹೋಗಬಾರ್ದು, ಹೋಗ್ತಾ ಇಲ್ಲ. ನೋಡಿ ಎಷ್ಟಿತ್ತು ಅವ್ರಿಗೆ ಲಾಭ, ಅದನ್ನು ಹೇಳ್ತಾ ಹೋಗ್ತೀವಿ. ಇಂಡಿಯಾನೇ ಅವ್ರಿಗೆ ಸುಮಾರು 4,000 ಕೋಟಿಗೂ ಅಧಿಕ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಲಾಸ್ಟ್ ಇಯರ್ ಕೊಟ್ಟಿದ್ದು, 2023-24ರಲ್ಲಿ ಕೊಟ್ಟಿದ್ದು 4,000ಕ್ಕೂ ಅಧಿಕ ಕೋಟಿ ಇಲ್ಲಿನ ಪ್ರವಾಸಿಗರು ಅಲ್ಲಿಗೆ ಪೇ ಮಾಡಿದ್ದು.
ಹೋಟೆಲ್ಸು, ವೆಡ್ಡಿಂಗು, ಫ್ಲೈಟ್ಸು ಎಲ್ಲ ಸೇರಿ. ಭಾರತ, ಟರ್ಕಿ ಮತ್ತು ಅಜರ್ಬೈಜಾನ್ ಇಬ್ರಿಗೂ ಕೂಡ ಅವರ ವಸ್ತುಗಳಿಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಮಾರ್ಕೆಟ್ ಆಗಿತ್ತು. ಕಳೆದ 2024ರಲ್ಲಿ 3.3 ಲಕ್ಷ ಇಂಡಿಯನ್ ಟೂರಿಸ್ಟ್ಗಳು ವಿಸಿಟ್ ಮಾಡಿರೋದು ಟರ್ಕಿಯನ್ನು. ಅವ್ರಿಗೆ 20.7%, ಮೋರ್ ದ್ಯಾನ್ 2023 ಕಂಪೇರ್ ಮಾಡಿದ್ರೆ ಸುಮಾರು 20% ಜಾಸ್ತಿ ಆಗಿದೆ 2024ರಲ್ಲಿ ನಮ್ಮ ಕೊಡುಗೆ. ಸೊ ವರ್ಷದಿಂದ ವರ್ಷಕ್ಕೆ ಅವರ ಆರ್ಥಿಕತೆಗೆ ನಮ್ಮ ಪ್ರವಾಸಿಗರು ಕೊಡುವಂಥ ಕೊಡುಗೆ ಬಹುದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಿತ್ತು. ಆದರೆ ಈಗ ಬಿದ್ದಿದೆ ನೋಡಿ ಹೊಡೆತ, ಹಂಗಿಂಗಲ್ಲ. 2024ಕ್ಕೆ ಕಂಪೇರ್ ಮಾಡಿದ್ರೆ ಜನವರಿಯಿಂದ ಮೇ ಸೀಸನ್ನಲ್ಲಿ 34% ಜಾಸ್ತಿ ಆಗಿಬಿಟ್ಟಿದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲನೂ ಜಾಸ್ತಿ ಆಗೇ ಬಿಟ್ಟಿತ್ತು. ಆದರೆ ಈಗ ಇಂಥದ್ದೊಂದು ಹೊಡೆತ ಕೊಡುವ ಮೂಲಕ ಬುಕ್ಕಿಂಗ್ ಎಲ್ಲ ಏಕಾಏಕಿ ಕ್ಯಾನ್ಸಲ್ ಆಗಿದೆ. ಆ ದೇಶವನ್ನೇ ಬಹಿಷ್ಕರಿಸುವ, ಅವ್ರಿಗೆ ತಕ್ಕ ಪಾಠ ಕಲಿಸುವಂಥ ನಿರ್ಧಾರಕ್ಕೆ ಭಾರತ ಬಂದಿರೋದು. ಮತ್ತೊಂದು ಕಡೆ ಚೀನಾಗೂ ಕೂಡ ಇದೇ ರೀತಿಯಲ್ಲಿ ಪೆಟ್ಟು ಬಿದ್ದಿದೆ ನೋಡಿ. ಅವರ ಹಲವು ಡಿಫೆನ್ಸ್ ಎಕ್ವಿಪ್ಮೆಂಟ್ ತಯಾರಿಕಾ ಕಂಪನಿಗಳ ಷೇರು ಪಾತಾಳಕ್ಕೆ ಕುಸಿದಿರೋದು. ಅದರ ಡೀಟೇಲ್ಸನ್ನು ಕೊಡ್ತೀವಿ. ಚೀನಾ ಮೇಡ್ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ಭಾರತ. ಅವರ 4th ಜನರೇಷನ್ ಯುದ್ಧ ವಿಮಾನವನ್ನು ಪುಡಿ ಪುಡಿಯಾಗಿಸಿದ ಭಾರತ ಸೇನೆ. ಅದರ ಇಮೇಜಸ್ಸು, ವಿಜುವಲ್ಸು ಎಲ್ಲ ರಿಲೀಸ್ ಮಾಡ್ತು ಮೊನ್ನೆ ನಮ್ಮ DGM ಪ್ರೆಸ್ ಮೀಟಲ್ಲಿ. ಯಾಕೆ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ ಅಂತ ಕೇಳಿದ್ರೆ ಇಷ್ಟೇ ಕಾರಣ. ಇಷ್ಟೇ, ಒಂದು ನಮ್ಮ ಸಾಮರ್ಥ್ಯ, ಇನ್ನೊಂದು ಅವರ ಎಕ್ವಿಪ್ಮೆಂಟ್ಸು, ಅಲ್ಲಿ ತಯಾರಾಗೋ ಶಸ್ತ್ರಾಸ್ತ್ರಗಳು ಯಾವ ರೀತಿ ಇದೆ ನೋಡ್ಕೊಂಡು ಬೈ ಮಾಡಿ ಅಂತ ಎಲ್ಲ ದೇಶಗಳಿಗೂ ಮೆಸೇಜ್ ಕೊಟ್ಟಂಗೆ ಅದು. ಸೊ ಅದು ಹೆಂಗೆ ಹೊಡೆತ ಕೊಟ್ಟಿದೆ ಒಂದೇ ದಿನದಲ್ಲಿ ಅಂದರೆ ಅವರ ಶಸ್ತ್ರಾಸ್ತ್ರಗಳ ತಯಾರಿಕಾ ಕಂಪನಿಗಳ ಷೇರು ಪಾತಾಳಕ್ಕೆ ಕುಸಿತಾ ಇದೆ. 8%, 10% ಡೌನ್ ಆಗಿ ಹೋಗಿದೆ. AVAC ಚೆಂಗ್ಡು ಸೂಚ್ಯಂಕ 8.6ರಷ್ಟು ಕುಸಿತ ಆಗಿದೆ. ಹಾಗೆ AVIC ಚೆಂಗ್ಡು, ಜಜೌ, ಹಾಂಗ್ಡಾ ಅಲ್ಲಿಂದೆಲ್ಲ ಕಂಪನಿಗಳ ಹೆಸರಿದೆ. 8% ಶೇರ್ ಮೌಲ್ಯ ಕುಸಿತ ಆಗಿರೋದು. ಜಜೌ, ಹಾಂಗ್ಡಾ, PL-15 ಇದನ್ನೇ ಹೊಡೆದುರುಳಿಸಿರೋದು ಭಾರತದ ಸೇನೆ. ಅವರ ವಿಮಾನವನ್ನು, ಕ್ಷಿಪಣಿಗಳ ತಯಾರಕ ಈ ಕಂಪನಿಗಳ ಷೇರು ಕೂಡ ಬಹುದೊಡ್ಡ ಪ್ರಮಾಣದಲ್ಲಿ ಕುಸಿದು ಬಿದ್ದಿದೆ. 8%, 8.6% ಈ ರೀತಿ ಸಿಕ್ಕಾಪಟ್ಟೆ ಡೌನ್ ಆಗಿರೋದು ಅವರ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ತಯಾರಿಕಾ ಕಂಪನಿಗಳ ಷೇರಿಗೆ ಸರಿಯಾದ ಹೊಡೆತವನ್ನು ಕೊಟ್ಟಿದೆ ಭಾರತ. ಮತ್ತೊಂದು ಕಡೆ ಅಮೆರಿಕಾಗೆ ಹೇಗೆ ಶಾಕ್ ಕೊಟ್ವಿ, ಅವರು ಟ್ಯಾರಿಫು, ಟ್ರೇಡ್ ವಾರು ಅಂತ ಭಾರತವನ್ನು ಹೆದರಿಸ್ತಾ ಇದ್ದಾರೆ. ನ್ಯೂಕ್ಲಿಯರ್ ವಾರನ್ನು ನಿಲ್ಲಿಸಿದ್ವಿ ನಾವು, ಭಾರತವನ್ನು ಹೆದರಿಸಿದ್ವಿ ನಾವು, ಟ್ರೇಡನ್ನು ಹಿಂದೆ ಯಾರು ಜಗತ್ತಲ್ಲಿ ಈ ರೀತಿ ಯೂಸ್ ಮಾಡಿಲ್ಲ ಯುದ್ಧ ನಿಲ್ಲಿಸೋಕೆ, ನಾನು ಮಾಡಿದೆ, ನಿಮ್ಮ ಜೊತೆ ನೋ ಟ್ರೇಡ್, ಈ ಡೀಲ್ಗೆ ಒಪ್ಪದೇ ಇದ್ರೆ ಅಂತ ಪಾಕಿಸ್ತಾನ ಭಾರತ ಇಬ್ಬರನ್ನು ಒಪ್ಪಿಸಿದೆ ಅಂತ ಎರಡೂ ರಾಷ್ಟ್ರಗಳನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗಿದಂಥ ಟ್ರಂಪ್ಗೆ ಅದೇ ದಿನ ಸಂಜೆ ಅವರ 29 ವಸ್ತುಗಳ ಮೇಲೆ ರಿಟಾಲಿಯೇಟರಿ ಟ್ಯಾರಿಫನ್ನು ಜಾಸ್ತಿ ಮಾಡೋದಕ್ಕೆ ನಾವು WTO ಮುಂದೆ ಹೋಗುವ ಮೂಲಕ ಮತ್ತು ಅವರು ಭಾರತದ ಮೇಲೆ 25%, ಜಗತ್ತಿನ ವಿವಿಧ ರಾಷ್ಟ್ರಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಸಮರವನ್ನು ಸಾರಿದ್ದಾರಲ್ಲ, ಇದು WTO ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಭಾರತ ಈಗ ಸೆಡ್ ಹೊಡೆದು ಅವರ 29 ವಸ್ತುಗಳ ಮೇಲೆ ದೊಡ್ಡ ಪ್ರಮಾಣದ ತೆರಿಗೆ ಹಾಕೋದಕ್ಕೆ, ಅಲ್ಯೂಮಿನಿಯಮ್ಮು, ಹಾಗೆ ಐರನ್ನು, ಬೇರೆ ಬೇರೆ ವಸ್ತುಗಳು, ಮೆಡಿಸಿನ್ಸು, ವಿವಿಧ ವಸ್ತುಗಳ ಮೇಲೆ ತೆರಿಗೆ ಹಾಕೋದಕ್ಕೆ ನಮಗೆ ಹೇಗೆ ಅಧಿಕಾರ ಇದೆ, ಹೇಗೆ ಅವಕಾಶ ಇದೆ, ಅವ್ರು ಹೇಗೆ ಗಾಳಿಗೆ ತೂರಿ ನಿಯಮಗಳನ್ನು ಈ ರೀತಿ ಟ್ಯಾರಿಫ್ ವಾರನ್ನು ನಡೆಸ್ತಾರೆ ಅಂತ ಸೆಡ್ ಹೊಡೆದು ಈಗ ಶಾಕ್ ಕೊಟ್ಟಿದೆ. ಅವರದ್ದೇ ಭಾಷೆಯಲ್ಲಿ ಯಾವ ಟ್ರೇಡ್ ವಿಚಾರ ತೆಗೆದ್ರು ಅದೇ ಭಾಷೆಯಲ್ಲಿ ಈಗ ಭಾರತ ಅಮೆರಿಕಾಗೂ ಕೂಡ ಶಾಕ್ ಕೊಟ್ಟಿದೆ. ಸೊ ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನದ ಬೆನ್ನಿಗೆ ನಿಂತವರು, ಭಾರತದ ಬೆನ್ನಿಗೆ ಚೂರಿ ಹಾಕಿದವರು ಈಗ ಒಂದೊಂದೇ ಪೆಟ್ಟನ್ನು ತಿನ್ನುತ್ತಾ ಇರೋದು. ಅದೇ ರೀತಿ ಭಾರತದ ಯುದ್ಧ ವಿಮಾನಗಳಿಗೆ, ಶಸ್ತ್ರಾಸ್ತ್ರಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರ್ತಾ ಇದೆ ಅನ್ನೋದು ಈಗ ಗಮನ ಸೆಳೆತಿರುವಂಥ ವಿಷಯ. ಕಳೆದ 10 ವರ್ಷಗಳಲ್ಲಿ ಭಾರತ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುವಲ್ಲಿ ಬಹಳ ಮುಂದೆ ಹೋಗ್ಬಿಟ್ಟಿದೆ. ಯಾವ ರೀತಿ ನಮ್ಮ ರಕ್ಷಣಾ ಸಾಮಗ್ರಿಗಳು ವಿವಿಧ ರಾಷ್ಟ್ರಗಳಲ್ಲಿ ಬೇಡಿಕೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತ ಈಗ ನೋಡಿ. ಬ್ರಹ್ಮೋಸ್ ಅಬ್ಬರಕ್ಕೆ ಸಿಂಧೂರ, ಆಪರೇಷನ್ ಸಿಂಧೂರ ಪಾಕಿಸ್ತಾನದಲ್ಲಿ ಧ್ವಂಸ ಮಾಡಿ ಬಂತು ಅನ್ನೋ ಸುದ್ದಿ ಇಡೀ ಜಗತ್ತಿನಲ್ಲಿ ಸದ್ದು ಮಾಡ್ತು. ಬ್ರಹ್ಮೋಸ್ಗೆ ಈಗ 17 ರಾಷ್ಟ್ರಗಳಿಂದ, ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಉತ್ಪಾದನೆ ಮಾಡಿದಂತಹ ಈ ಸೂಪರ್ಸಾನಿಕ್ ಬ್ರಹ್ಮೋಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡಿದ್ದು 17 ರಾಷ್ಟ್ರಗಳಿಂದ ಇದಕ್ಕೆ ಬೇಡಿಕೆ ಬಂದಿದೆ. ಮತ್ತು ನೋಡಿ, ನಮ್ಮ ರಕ್ಷಣಾ ವಲಯದ ವಿಚಾರ ಹೇಳೋದಾದರೆ 10 ವರ್ಷಗಳಲ್ಲಿ
688 ಕೋಟಿ ಇದ್ದಿದ್ದು 23,622 ಕೋಟಿ ಆದಾಯಕ್ಕೆ ಏರಿಕೆಯಾಗಿದೆ. 688 ಕೋಟಿಯಲ್ಲಿ 10 ವರ್ಷಗಳ ಹಿಂದೆ, ಈಗ 23,622 ಕೋಟಿಯಲ್ಲಿ. ಸೊ ರಕ್ಷಣಾ ವಲಯ, ನಮ್ಮ ರಕ್ಷಣಾ ವಲಯ ಹೇಗೆ ಸಾಧನೆ ಮಾಡ್ತಿದೆ, ಉತ್ಪಾದನೆ, ಆತ್ಮನಿರ್ಭರ್ ಯಾವ ರೀತಿ ಆಗಿದೆ, ಮೇಕ್ ಇನ್ ಇಂಡಿಯಾ ಹೇಗೆ ಅನುಕೂಲ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ರಕ್ಷಣಾ ವಲಯದಲ್ಲಿ ನಾವು ಎಷ್ಟು ಆತ್ಮನಿರ್ಭರತೆ ಸಾಧಿಸಿದ್ದೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲ ಕಡೆಯಿಂದ ನಮ್ಮ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಬರ್ತಾ ಇತ್ತು. ಈಗಂತೂ ಚೀನಾ ಟರ್ಕಿ ಮೇಡ್ ಡ್ರೋನು, ವಿಮಾನ ಎಲ್ಲ ಉಡೀಸ್ ಮಾಡಿದ್ಮೇಲೆ ಭಾರತ ಇನ್ನಷ್ಟು ಬೇಡಿಕೆ ಬರ್ತಾ ಇರೋದು ರಕ್ಷಣಾ ವಲಯದ ಸಾಮಗ್ರಿಗಳ ಉತ್ಪಾದನೆಗೆ ಮತ್ತಷ್ಟು ಉತ್ತೇಜನ ಕೊಡ್ತಾ ಇದ್ದು, ರಫ್ತು ಜಾಸ್ತಿ ಆಗುವಂಥ ಸೂಚನೆ ಆರಂಭದಲ್ಲಿಯೇ ಸಿಗ್ತಿದೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಮೂಲಕ. ಸೊ ಭಾರತ ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕು ಕೊಟ್ಟಿದೆ. ನಂಬರ್ 1, S-400ನೇ ಹೊಡೆದು ಹಾಕಿದ್ದೀವಿ ಅಂತ ಪಾಕಿಸ್ತಾನ ಏನು ಸುಳ್ಳನ್ನು ಜಗತ್ತು ಮುಂದೆ ಇಡ್ತು, ಅದನ್ನು ನಿನ್ನೆನೇ ಎಕ್ಸ್ಪೋಸ್ ಮಾಡಿಬಿಟ್ರು ಮೋದಿ. ಅದೇ ಏರ್ಬೇಸ್ಗೆ ಹೋಗಿ ನಿಂತು, ಯಾವ ಏರ್ಬೇಸ್ ಹೊಡೆದಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು, ಆದಂಪುರದಲ್ಲಿ ಹೋಗಿ ನಿಂತು S-400 ಮುಂದೆನೇ ನಿಂತ್ಕೊಂಡು ಭಾರತ ಕೆಣಕಿದ್ರೆ ಪುಡಿ ಮಾಡಿಬಿಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟರು. ಯಾವ S-400 ಮುಟ್ಟಿದ್ದೀರಿ ನೀವು? ಅದು ಅತ್ಯಂತ ಸದೃಢವಾಗಿ ನಿಂತಿದೆ. ಈಗಲೂ ಕೂಡ ವೈರಿಗಳ ಶಸ್ತ್ರವನ್ನು ಮೇಲೇರ್ತಾ ಇದ್ದ ಹಾಗೆ ಪುಡಿಯಾಗಿಸೋದಕ್ಕೆ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ದಾಯಿತು. ಪಾಕಿಸ್ತಾನದ ಏರ್ಬೇಸ್ಗಳು ಹೆಂಗೆ ಧ್ವಂಸ ಆಗಿದೆ ಅನ್ನುವ ಅತ್ಯಂತ ಕ್ಲಿಯರ್ ಆದ ಇಮೇಜಸ್ ಕೂಡ ಈಗ ಸ್ಯಾಟಲೈಟ್ ಇಮೇಜಸ್ ಎಲ್ಲ ರಿಲೀಸ್ ಆಗ್ತಿದ್ದು ಇಡೀ ಜಗತ್ತು ನೋಡಿದೆ ನಮ್ಮ ಸೇನೆಯ ಕಾರ್ಯಾಚರಣೆ ಕಾರ್ಯಕ್ಷಮತೆಯನ್ನು. ಹಾಗಾಗಿ ಈಗ ಭಾರತವನ್ನು ಎದುರು ಹಾಕ್ಕೊಂಡಿರೋ ರಾಷ್ಟ್ರಗಳು, ಭಾರತಕ್ಕೆ ಮೋಸ ಮಾಡಿದರ ಆ ಎಲ್ಲ ದೇಶಗಳು ಪೆಟ್ಟು ತಿನ್ನುವ ಸಮಯ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.